ನದಿಯಿಂದ ಇಲ್ಲಿ ಕನ್ನಡ ಶಾಲೆಯಲ್ಲಿ ಬಂದಿದ್ದೀವಿ. ಇಲ್ಲಿ ಜನಕ್ಕೆ ನೋಡೋಕೆ ಬಂದಿದ್ದೀವಿ. ಈಗ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಬನ್ನಿ ಕೇಳೋಣ ಅವ್ರಿಗೆ ಏನೇನು ತೊಂದರೆ ಇದೆ ಅಂತ. ನಮಸ್ಕಾರ ಸರ್. ನಮಸ್ಕಾರ. ಏನು ನಿಮ್ಮ ಹೆಸರು? ಸತ್ಯಪ್ಪ ಅಂಬೀರ್. ಇಲ್ಲಿ ಎಷ್ಟು ದಿನದಿಂದ ಇಲ್ಲಿ ಶಾಲೆಯಲ್ಲಿ ಇದ್ದಿದ್ರೆ? 3 ದಿವಸ ಆತ್ರಲ್ಲ ಇದ್ರಿ. ನಿಮಗೆ ಊಟದ ವ್ಯವಸ್ಥೆ ಹಾಗೂ ಹಾಸ್ಪಿಟಲ್ ಆಗಲಿ ದನಗಳ ಕರುಗಳಿಗೆ ಮೇವು ಆಗಲಿ ಏನಾದರೂ ಗೌರ್ಮೆಂಟ್ದವರು ಏನಾದ್ರು ನಿಮಗೆ ಇಲ್ಲಿ ವ್ಯವಸ್ಥೆ ಕೊಡ್ತಾರೆ, ಇನ್ನೂ ಮೇವು ಕೊಟ್ಟಿಲ್ಲ ರೀ. ಇನ್ನೂ ಮೇವು ಕೊಟ್ಟಿಲ್ಲ. ಹ್ಞೂ. ದನಗಳ ಮೇವಿನಗೋಸ್ಕರ ಏನು ಮಾಡ್ತಾ ಇದ್ದಾರೆ ಈಗ? ಈಗ ಕಣಿಕಿತ್ತು ರೀ, ಅದನ್ನ ಹಾಕೊಳಕ್ಕೆ. ಅದು ನಿಮ್ಮದು ಊಟದ ವ್ಯವಸ್ಥೆ ಹೇಗಿದೆ? ಊಟಕ್ಕೆ ಕೊಡ್ತಾರೆ. ಯಾರಾದರೂ ಆರೋಗ್ಯಕ್ಕೆ ಹಾನಿ ಆದರೆ ಅವ್ರಿಗೆ ಏನಾದ್ರು ಹಾಸ್ಪಿಟಲ್ದವ್ರು ಬಂದು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರಾ ಅಥವಾ ಇಲ್ಲ? ಬಂದಿಲ್ಲ ರೀ. ಅಲ್ಲೇನೋ ಬಂದಾರತ್ರಿ ಮಾಡ್ಯಾಗ್ರಿ. ಇನ್ನು ಎಷ್ಟು ಮನಿತಾನು ನೀರಲ್ಲಿ ಅವ್ರ ಮನೆಗಳು ನಿಂತಾವೆ ಅಂತ ಕೇಳ್ತಾ ಇದ್ದೀವಿ. ಈಗ ಒಂದು 5 ಮಂದಿ ಇಲ್ಲಿ ಬಂದದ್ವಿ ರೀ. ಅಲ್ಲಿ ಬಂದಿಲ್ಲ. ಅಂಬೀರಿ ಭೀಮಪ್ಪ ಅಂಬಿ ಅವರೇ, ಈಗ ನೀವು ಇಲ್ಲಿ ಬಂದಿದ್ದೀರಾ, ನಿಮಗೆ ಊಟದ ವ್ಯವಸ್ಥೆ ಆಗಲಿ ಹಾಸ್ಪಿಟಲ್ದಾಗಲಿ ದನಗಳ ಕರುಗಳ ಮೇವಿಂದಾಗಲಿ ಯಾವುದಾದ್ರೂ ನಿಮಗೆ ಏನಾದರೂ ತೊಂದರೆ ಇದೆಯಾ? ಊಟದ ಅಷ್ಟೇ ಅದ್ರಿ ವ್ಯವಸ್ಥೆ, ಉಳಿದದ್ದು ಏನು ತೊಂದರೆ ಇದ್ರಿ ಅಲ್ಲ. ಏನೇನು ತೊಂದರೆ ಇದೆ ನಿಮ್ದು? ಏನೇನು ನುಕ್ಸಾನ ಆಗಿದೆ ನೀರಿನಿಂದ? ಈ ನೀರಿನಿಂದ ಮನಿ ಎಲ್ಲ ನೀರ ನಿಂತಾವ್ರೆ ಮತ್ತು ಎಲ್ಲ ನಿಮಗೆ ನೀರಿನಿಂದ ಹಾನಿಯಾಗಿದೆ. ಇನ್ನು ನೀರು ಬರ್ತಾ ಇದೆ ಅಂತ ಹೇಳಿದ್ದಾರೆ ಅಥವಾ ಅದಕ್ಕೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ? ಏನಾದರೂ ಹೇಳಿದ್ದಾರೆ ನಿಮಗೆ? ಇವತ್ತು ಕಡಿಮೆ ಐತೆ, ಇವತ್ತು ಕಡಿಮೆ ಐತೆ. ನಿಮ್ಮ ಹೆಸರೇನು ರೀ? ರುಕ್ಮವ್ವ ಅಂಬಿ. ಇಲ್ಲಿ ನೀವು ಎರಡು ದಿನ ಆಯ್ತು ರೀ ಇಲ್ಲಿ ಬಂದು? ನಾವು 4 ದಿವಸ ಆತ್ರಲ್ಲ ಬಂದ್ರಿ. ನಿಮಗೆಲ್ಲ ನೀರಾಗೆಲ್ಲ ಮನೆಗಳೆಲ್ಲ ನಿಂತಾವ್ರಿ? ಈಗ ಮನೆಗಳೆಲ್ಲ ನಿಂತಾವ್ರಿ. ದನ ಕರಿಂದು ಗೋಡ್ರಿ. ಇನ್ನು ನಮ್ಮದು ಎಲ್ಲ ಪರಿಸ್ಥಿತಿನ ಗಂಭೀರ ಐತ್ರಿ. ಇನ್ನು ಈಗ ನಿಮಗೆ ಮುಂಚಿತವಾಗಿ ನಿಮಗೆ ಅವರು ಅಲ್ಲಿ ನೀರು ಬರ್ತಾ ಇದೆ ಇಲ್ಲಿಂದ ಬಿಟ್ಟು ಹೋಗ್ರಿ ಅಂತ ಅವ್ರು ಹೇಳಿಲ್ಲ ಯಾರು ಅಧಿಕಾರಿಗಳು? ಹೇಳ್ತಾರೆ ಮನೆಗಳೆಲ್ಲ ಬೀಳಾಕಾಗ್ಯಾವ. ಏನು ಹೇಳ್ತಾರೆ ಇವ್ರು? ಬಿಟ್ಟು ಹೋಗ್ರತ್ತಾರು. ಈಗ ನಮ್ಗೆ ಅಲ್ಲೇ ಬೇರೆ ಕಡೆ ಮನಿನೂ ಇಲ್ರಿ. ಮತ್ತು ನಾವು ಈಗ ಬಂದು ಹಿಂಗೆ ಬೇಡ್ಕೊಳ್ಳೋರ್ಗತ್ತೆ ಇಲ್ಲಿ ಇದೇ ವರ್ಷ ಇದಾಗೈತ್ರಿ ನಮಗೆ. ನಮ್ದು 19ರಿಂದ ಹಿಡ್ಕೊಂಡು ಫ್ಲಡ್ ಅನುಭವಿಸಾಕತ್ತೀವಿ. ನಮ್ದು ಯಾವುದೋ ಒಂದು ಅನುಕೂಲ ಇಲ್ಲ, ಏನೂ ಇಲ್ಲ. ನಮ್ಗೊಂದು ರೂಮ್ ಇಲ್ಲ, ಸೌಕರ್ಯ ಇಲ್ಲ, ಏನೂ ಇಲ್ಲ. ಒಂದು ಹೊಳಿ ಬಿಟ್ಟು 2 ಕಿಲೋಮೀಟರ್ ಇದ್ದವ್ರಿಗೆ 3-4 ಮನಿ ಇದಾವೆ. ಅವ್ರಿಗೆ ನಮಗೆ ಮನಿ ಇಲ್ಲ. 19ರಿಂದ ನಾವು ಫ್ಲಡ್ ಅನುಭವಿಸಾಕತ್ತೀವಿ. ಬಟ್ ಏನಾಕತ್ತಿ, ಒಬ್ರು MLA ಆಗಲಿ ಒಬ್ರು ಇದಾಗಲಿ ಪಂಚಾಯತಿಯವ್ರು ಮೊದಲು ನಮ್ಮಲ್ಲಿ ಲೋಕಲ್ ಪಂಚಾಯತಿಯವ್ರು ಸರಿಯಾಗಿ ಕೆಲಸ ಮಾಡೋಕ್ಕಿಲ್ಲ. ಅವ್ರು ಮೊದಲೇ ನಾವು ಉತ್ತರ ಹೇಳಬೇಕಾಗ್ತದೆ. ಪಂಚಾಯತಿಯವ್ರು ಅಂತೂ ಸರಿಯಾಗಿ ಕೆಲಸ ಮಾಡೋಕ್ತಿಲ್ಲ, ಬರೀ ಮಾಡ್ತಾರೆ. ಪಕ್ಷಪಾತ ಇದ್ರಾಗ ಪಕ್ಷಪಾತ ಮಾಡೋದು. ಇದ್ರಾಗ ಪಕ್ಷಪಾತ ಮಾಡಬಾರ್ದು. ಎಲ್ಲರಿಗೂ ಒಂದು ಸರಿ ಸಮಾನಾಗಿ ನೋಡ್ಕೋಬೇಕು. ನನ್ನ ವೈಯಕ್ತಿಕ ನಾ ಒಬ್ಬಾಗಿ ಮಾತಾಡಕತ್ತಿಲ್ಲ, ಇಲ್ಲಿ ಸಾರ್ವಜನಿಕ ಬದಲು ನಾ ಮಾತಾಡಕತ್ತೇನೆ. ಈಗ ನಿನ್ನೆದ್ರು ನಾವು ಅಲ್ಲಿ ಇವರು ಪಂಚಾಯತಿ ಇವ್ರು ಬಂದಿದ್ರು, PDO ಬಂದಿರು. ಅವ್ರ ಮುಂದೆ ಡೈರೆಕ್ಟ್ ಹೇಳಿ ನಾ ಪಂಚಾಯತಿ ಮೊದಲು ನೀವು 4 ಇರಿದ್ರೆ ನೀವು ಕೆಲಸ ಮಾಡಕತ್ತಿಲ್ಲ ಸರಿಯಾಗಿ, ನೀವು ಕರೆಕ್ಟ್ ಕೆಲಸ ಮಾಡಿದ್ರೆ ನಮ್ಮ ಊರಾಗಿ ಪರಿಸ್ಥಿತಿ ಬರಂಗಿಲ್ಲ ಅಂತ ಹೇಳಿಬಿಟ್ಟಿನಿ. ಇಲ್ಲಿ ಈಗಾಗಲೇ ಈಗ ಪರಿಸ್ಥಿತಿ ಈಗ ಅಲ್ಲಿ ದನಗಳು ಕಟ್ಟಿದಾರೆ, ಇಲ್ಲೂ ಕಟ್ಟಿದಾರೆ. ಇಲ್ಲಿ ಯಾರು ಬಂದಾರ ದನಗಳು, ಯಾರು ಇಲ್ಲಿ ಬಂದಾರ, ಡಾಕ್ಟರ್ ಬಂದಾರ, ಯಾರು ಬಂದಾರ ಹೇಳ್ರಿ. ಈಗ ಏನು ಅನುಭವಿಸಿ ಏನು ಬೇಕು ಹೇಳ್ರಿ. ಇದ್ದು ಹೊಲ ಎಲ್ಲ ಮುನಿಗೆ ಹೋಗಿದಾವ. ದನಗಳು ಏನು ಹಾಕ್ಬೇಕು? ಪರಿಸ್ಥಿತಿ ಏನಾಗತ್ತೆ? ಏನೋ ಹೊಟ್ಟಿಗೆ ನಾವು ಏನಾರು ತಿನ್ನುವಲ್ಲಕ್ಕ ಹೋಗಲ್ಲ. ದನಗಳ ಪರಿಸ್ಥಿತಿ ಏನಾಗುತ್ತೆ? ಇಲ್ಲಿ ನಿಜವಾದ ಹೊಳೆ ಮುಳುಗಿದವರು, ನುಕ್ಸಾನ ಆದವರು ಅವರು ಇಲ್ಲೇ ಕೂತಿದ್ದಾರೆ. ಮುಣಗಲ್ದವರು ಹೆಸರು ಹೇಳಿ ಗೋರ್ಮೆಂಟ್ದಿಂದ ಲಾಭವನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ. ಹೌದಾ? ಇದಕ್ಕೆ ನೀವು ಸಿದ್ದು ಸೌದಿ ಅವರಿಗೆ ಏನು ಮೆಸೇಜ್ ಕೊಡ್ಬೇಕಂತೀರ? ಸಿದ್ದು ಸೌದಿ ಅವರು ಬಂದು ನಮ್ದು ಅನಿಸಿಕೆ ಏನು ಕೇಳ್ಕೊಂಡು ಹೋದ್ರೆ ಅವ್ರಿಗೊಂದು ಇದಾಗುತ್ತೆ. ಅವ್ರು ಇಲ್ಲಿ ಸನೇಕ ಹಾಯಾಗ್ತಿಲ್ಲ. ಒಬ್ರಿಗೆ ಕ್ಷೇತ್ರದ MLA ಆಗಿ ಅವರೇ ಇಲ್ಲಿ ಬರಾಗ್ತಿಲ್ಲ ಅಂದ್ರೆ ನಾವು ಏನು ಕೇಳಬೇಕು? ಈಗ ನಿಮ್ಮ ಚಿಕ್ಕ ಮಕ್ಕಳಾಗಲಿ ದನಗಳಾಗಲಿ ಕರಗಳಾಗಲಿ ಆರೋಗ್ಯ ಹಾನಿ ಆದರೆ ಯಾರು ನಿಮಗೆ ಇಲ್ಲಿ ಬರ್ತಾ ಇಲ್ಲ. ನಾವು ಇಲ್ಲಿ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಬಂದಿದ್ದೀವಿ. ಅಲ್ಲಿ ಹೊಳೆ ಮುಣಿಗಿ ಡೊಳ್ಳೇಶ್ವರದಲ್ಲಿ ಘಟಪ್ರಭಾ ನದಿಯ ನೀರಿನ ಡೊಳ್ಳೇಶ್ವರನ ನೀರು ಮುಳುಗಿದ ಮೇಲೆ ಎಲ್ಲರೂ ಅಲ್ಲಿಂದ ನಾವು ಅಚ್ಚಕಡೆ ಶಾಲೆಗೆ ಕೂಡ ನೀವು ತೋರಿಸಿದ್ದೀವಿ. ಈಗ ಇಲ್ಲಿ ಕನ್ನಡ ಪ್ರಾಥಮಿಕ ಶಾಲೆಗೆ ಬಂದಿದ್ದೀವಿ. ಇಲ್ಲಿ ಹೆಡ್ ಮಾಸ್ತರ್ಗಳು ಅವ್ರ ಜೊತೆಗೆ ಒಂದೆರಡು ಮಾತು ಮಾತಾಡೋಣ. ನಮಸ್ಕಾರ ಸರ್. ಏನು ನಿಮ್ಮ ಹೆಸರು ಸರ್? HY ಭಜಂತ್ರಿ. ಹೇಳಿ ಸರ್. ಇಲ್ಲಿ ಎಷ್ಟು ಜನ ಇದ್ದಾರೆ ಸರ್? ಇಲ್ಲಿ ಅಲ್ಲೊಂದು 20-30, ಇಲ್ಲೊಂದು 170, ಸುಮಾರಾಗಿ ಒಂದು 200 ಮಂದಿ ರೀ. 200 ಜನಕ್ಕೆ ಏನು ವ್ಯವಸ್ಥೆ ಮಾಡಿದ್ದಾರೆ ಈ ಸರ್ಕಾರದವರು? ಇದು ಮುಂಜಾನೆ ಉಪ್ಪಿಟ್ಟು ರೀ, ಮಧ್ಯಾಹ್ನ ಚಪಾತಿ, ಸಾಯಂಕಾಲ ಚೂಡ ಮತ್ತು ರಾತ್ರಿ ಇದು ರೀ ಚಪಾತಿ ಬಾಜಿ, ಅನ್ನ ಸಾರ ಇವೆಲ್ಲ ಮಾಡ್ಯಾರ. ಆಶಾ ಕಾರ್ಯಕರ್ತರಾಗಲಿ ಡಾಕ್ಟರ್ಗಳಾಗಲಿ ಮತ್ತು ಅಂಗನವಾಡಿ ಟೀಚರ್ಗಳಿಗೆಲ್ಲ ಕೂಡ ನೀವು ನಿಂತು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಹಗಲಿ ರಾತ್ರಿ ನಿಂತ್ಕೊಂಡು? ಮಾಡಕತ್ತಿದ್ರಿ. ಇನ್ನು ನೀರು ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿದಾರ ಅಥವಾ ಇಷ್ಟರ ಮೇಲೆ ಮತ್ತೆ ಕಡಿಮೆ ಆಗುತ್ತೆ ಅಂತ ಹೇಳಿದಾರ? ಇನ್ನು ಎಷ್ಟು ದಿವಸ ಇವರಲ್ಲಿ ನಿಂದಿರಬೇಕಾಗುತ್ತೆ?
ಅದೇನು ಹೇಳಕ್ಕೆ ಬರ್ದಲ್ಲ ರೀ. ಯಾಕಂದರೆ 2019 ಸುಮಾರಾಗಿ ಒಂದು ತಿಂಗಳು ಹೋಗಿತ್ತು ರೀ. ಈ ಸಲ ಲಗುಟ್ ಹೋಗೋಂಗೆ ಕಾಣಿಸ್ತದೆ ರೀ. ಎಲ್ಲ ದೃಷ್ಟಿಯಿಂದ ಗ್ರಾಮಸ್ಥರು ನಿರಾಶ್ರಿತರಾಗಿ ಇಲ್ಲಿ ಶಾಲೆಯಲ್ಲಿ ಎಲ್ಲ ಬಂದಿದ್ದಾರೆ. ಇಲ್ಲಿ ನಾವು 2 ಕಡೆ ವ್ಯವಸ್ಥೆ ಮಾಡ್ಕೊಂಡಿರೋದ್ರಿಂದ ಒಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿ 7 ಕುಟುಂಬಗಳು ರೀ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಲ್ಲಿ ಏನಂದ್ರೆ 23 ಕುಟುಂಬಗಳು ರೀ. ಒಟ್ಟು ಹಿಂಗೆ 30 ಕುಟುಂಬಗಳು ನಿರಾಶ್ರಿತರಾಗಿ ಬಂದಿದ್ದಾರತ್ತಾಗ ಅವ್ರಿಗೇನು ತೊಂದರೆ ಇಲ್ಲ. ಆರಾಮಾಗಿ ಬೆಳಿಗ್ಗೆ ನಾಷ್ಟ, ಮಧ್ಯಾಹ್ನ ಚಪಾತಿ, ಅನ್ನ, ಸಾಂಬಾರ, ಆಮೇಲೆ ಈಗ 4 ಗಂಟೆಗೆ ಅವರಿಗೆ ಚೂಡ ಕೊಟ್ಟಿದ್ದೇವೆ, ಚಹಾ ಕೊಟ್ಟಿರೋದು. ಆಮೇಲೆ ಸಂಜೆನೂ ಕೂಡ ಇವಾಗ ಅಡುಗೆ ಮನೆಯಲ್ಲಿ ಚಪಾತಿ, ಅನ್ನ, ಸಾಂಬಾರು ಮಾಡ್ತಾಯಿದ್ದಾರೆ. ತಗ ಜೊತೆಗೆ ಢವಳನಾಥ್ ಶಾಲೆಯ ಸಿಬ್ಬಂದಿಯವರು ಮತ್ತು ನಮ್ಮ ಹೈಸ್ಕೂಲ್ ಶಾಲೆಯ ಅಡುಗೆ ಸಿಬ್ಬಂದಿಯವರು 4 ಜನ, ಮತ್ತು ನಮ್ಮ ಅಡುಗೆ ಸಿಬ್ಬಂದಿಯವರು 4 ಜನ, ಆಮೇಲೆ ಉರ್ದು ಶಾಲೆ ಸಿಬ್ಬಂದಿ ಅಡುಗೆ ಸಿಬ್ಬಂದಿಯವರು ಒಬ್ಬರು. ಈಗ ಅಡುಗೆ ವ್ಯವಸ್ಥೆಗಾಗಿ ನಾವೆಲ್ಲ ಎಲ್ಲ ಅಡುಗೆ ಸಿಬ್ಬಂದಿಯವರು ಒಟ್ಟಿಗೆ ಕೂಡಿ ಅನುಕೂಲ ಮಾಡ್ತಾಯಿದ್ದೇವ್ರು ನಿರಾಶ್ರಿತರಿಗೆ. ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೆ. ನೋಡ್ತಾ ಇದ್ದೀರಾ, ಎಲ್ಲ ಜನಗಳಿಗೆ ಇಲ್ಲಿ ಊಟದ ವ್ಯವಸ್ಥೆಯನ್ನು ಚೆನ್ನಾಗೇ ಮಾಡ್ತಾ ಇದ್ದಾರೆ. ಅವರಿಗೆ ಏನೂ ಕೊರತೆ ಬರದ ಹಾಗೆ ಅವರಿಗೆ ಹಾಸ್ಪಿಟ್ಲ್ ಆಗಲಿ ಮತ್ತು ದನಗಳಿಗೆ ಮೇವಿನ ವ್ಯವಸ್ಥೆ ಆಗಲಿ, ಅಲ್ಲಿ ಎಷ್ಟು ಜನ ನೋಡ್ಕೊಂಡು ಬಂದಿದ್ದಾರೆ ಇಲ್ಲಿ ಶಾಲೆಯಲ್ಲಿ, ಅವರೆಲ್ಲರಿಗೂ ಇಲ್ಲಿ ಊಟದ ವ್ಯವಸ್ಥೆ ಮಾಡ್ತಾಯಿದೆ. ಬನ್ನಿ ಏನೇನು ಊಟದ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನೋಡೋಣ. ಇಲ್ಲಿ ನೋಡ್ತಾ ಇದ್ದಾರೆ, ಸೌತೆಕಾಯಿ ಕೊಯ್ತಾ ಇದ್ದಾರೆ, ಕೊತ್ತಂಬರಿ ಕೊಯ್ತಾ ಇದ್ದಾರೆ, ಚಪಾತಿ ಮಾಡ್ತಾಯಿದ್ದಾರೆ, ಹಾಗೂ ಉಪ್ಪಿಟ್ಟು, ಶಿರಾ, ಚಾಯ್ ಎಲ್ಲ ಊಟದ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಜನಗಳಿಗೆ ಎಷ್ಟು ಜನ ಇದ್ದಾರೆ ಇಲ್ಲಿ ತೊಂದರೆಯಿಂದ ಅವರೆಲ್ಲರಿಗೂ ಕರೆದು ಊಟ ಮಾಡಿಸ್ತಾ ಇದ್ದಾರೆ. ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ.